ಇದಿಷ್ಟು ಕಾಂಗ್ರೆಸ್ ಕಥೆಯಾದ್ರೆ ಇನ್ನು ಬಿಜೆಪಿಲಿ ಏನಾಗ್ತಾ ಇದೆ? ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಅವರ ಸ್ಟೋರಿ ಅಥವಾ ಮುಂದಿನ ಫ್ಯೂಚರ್ ಪ್ಲಾನ್ ಏನು, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವ ಸುದ್ದಿ. ಬಿಜೆಪಿ ಮುಖಂಡರು ನೋಡ್ಲೇಬೇಕಾದ ಸ್ಫೋಟಕ ಸುದ್ದಿ ಇದು. ಉಚ್ಚಾಟನೆಯಾಗಿರುವ ಯತ್ನಾಳ್ ಮುಂದೆ ಏನ್ ಮಾಡ್ತಾರೆ ಗೊತ್ತಾ? ಯತ್ನಾಳ್ ಯಾವ ಮಹಾ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಗೊತ್ತಾ? ಕೇರಳದ ಹಿಂದೂ ಹುಲಿ ಮಾಡ್ತಾ ಇರುವ ಸ್ಟ್ರಾಟಜಿ ಆದ್ರೂ ಏನಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಯತ್ನಾಳ್ ಮಹಾನಡಿಯ ಬಿಗ್ ಸ್ಟೋರಿ. ವಾಟ್ ನೆಕ್ಸ್ಟ್? ಯತ್ನಾಳ್ ಏನ್ ಮಾಡ್ತಾರೆ ಮುಂದಕ್ಕೆ? ಪಕ್ಷಕ್ಕೆ ಕಮ್ ಬ್ಯಾಕ್? ಹೈಕಮಾಂಡ್ ಒಪ್ಪುತ್ತಾ ಅಥವಾ ಮತ್ತೊಂದು ಪಕ್ಷನ? ಏನ್ ಮಾಡ್ತಾರೆ? ಯಾವ ರೀತಿಯ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಯತ್ನಾಳ್? ಒಂದು ನೆನಪಿರ್ಲಿ, ಗಾಯಗೊಂಡಂತಹ ಹುಲಿ ಸುಮ್ಮನೆ ಕುತ್ಕೊಳ್ಳುವ, ಸುಮ್ಮನೆ ಮಲಗುವ ಒಂದು ಇತಿಹಾಸವೇ ಇಲ್ಲ. ಏನಾದ್ರೂ ಒಂದು ಮಾಡುತ್ತೆ. ಹಾಗಾದ್ರೆ ಯತ್ನಾಳ್ ಏನ್ ಮಾಡ್ತಾರೆ? ಕೇರಳದ ಹಿಂದೂ ಹುಲಿ ಅಂತ ಇದ್ದೀವಿ, ಓಕೆ, ಗಾಯಗೊಂಡಿರುವ ಹಿಂದೂ ಹುಲಿ ಅಂತಾನೆ ಹೇಳೋಣ. ಪಕ್ಷದಿಂದ ಕಿತ್ತು ಹಾಕಿರುವ ಅಥವಾ ಉಚ್ಚಾಟನೆಯಾಗಿರುವ ಯತ್ನಾಳ್ ಅವರ ಸ್ಟೆಪ್ ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ? ಬಿಜೆಪಿ ಮುಖಂಡರು ನೋಡ್ಲೇಬೇಕಾಗಿರುವ ಸ್ಫೋಟಕ ಸುದ್ದಿ. ಉಚ್ಚಾಟನೆಯಾಗಿರುವ ಯತ್ನಾಳ್ ಅವರ ಪ್ಲಾನ್ ಏನಿರುತ್ತೆ? ಬಿಜೆಪಿಗೆ ದೊಡ್ಡ ಪೆಟ್ಟನ್ನೇನಾದ್ರೂ ಕೊಡುತ್ತಾ ಅಥವಾ ಯತ್ನಾಳೇ ಮುಗ್ಗುರಿಸ್ತಾರ? ಏನಿರುತ್ತೆ ಹಿಂದೂ ಹುಲಿಯ ಸ್ಟ್ರಾಟಜಿ ಏನ್ ಗೊತ್ತಾ? ಕುತೂಹಲ ಮೂಡಿಸ್ತಾ ಇದೆ. ಯತ್ನಾಳ್ ಏನ್ ಮಾಡ್ತಾರೆ ಮುಂದಕ್ಕೆ? ಯಾವ ಹೆಜ್ಜೆಯನ್ನ ಇಡ್ತಾರೆ ಯತ್ನಾಳ್? ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ವಲಯದಲ್ಲೂ ಕೂಡ ಮತ್ತು ಯತ್ನಾಳ್ ಬೆಂಬಲಿಗರಲ್ಲೂ ಕೂಡ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪರವಾಗಿ ದೊಡ್ಡ ಹೋರಾಟವೇ ಆಗ್ತಾ ಇದೆ. ಅದನ್ನೇ ನಂಬ್ಕೊಂಡಿರುವ ಯತ್ನಾಳ್ ಯಾವ ಹೆಜ್ಜೆಯನ್ನ ಇಡ್ತಾರೆ? ಅದಕ್ಕೆ ಹೇಳಿದ್ದು ಕೇರಳದ ಹಿಂದೂ ಹುಲಿಯ ಸ್ಟ್ರಾಟಜಿ ಏನಿರುತ್ತೆ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಯತ್ನಾಳ್ ಮಹಾ ಸ್ಟೋರಿ ಅಂದ್ರೆ ಮಹಾನಡಿಯ ಬಿಗ್ ಸ್ಟೋರಿನ ನೋಡ್ತಾ ಹೋಗೋಣ. ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಇದು. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವ ಸುದ್ದಿ ಇದು. ನೆನಪಿರ್ಲಿ, ಕೇರಳದ ಹುಲಿ ಮಲಗಿಲ್ಲ ಮಲಗಿಲ್ಲ ಮಲಗಿಲ್ಲ. ಬಿಜೆಪಿ ಉಚ್ಚಾಟಿತ ಲೀಡರ್ ಯತ್ನಾಳ್ರಿಂದ ಮಹಾ ಸ್ಟ್ರಾಟಜಿ ಆಗ್ತಾ ಇದೆ. ಕಳೆದೊಂದು ವಾರದಿಂದ ನಿದ್ರೇನು ಬಿಟ್ಟು ಯತ್ನಾಳ್ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ತನ್ನ ಮುಂದಿನ ರಾಜಕೀಯ ಅಧ್ಯಾಯಕ್ಕೆ ಹೊಸ ಫಾರ್ಮುಲಾ ಕಂಡಿಟ್ಕೊಂಡಿದ್ದಾರಂತೆ. ಅದೇ 3+6+30. ಏನದು? 3+6+30. ಈ ಫಾರ್ಮುಲಾ ಏನ್ ಹೇಳುತ್ತೆ, ಏನ್ ಸೂಚಿಸುತ್ತೆ? ಯಾರಿಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ? ಯಾವ ಪಕ್ಷಕ್ಕೆ? 3+6+30 ಫಾರ್ಮುಲಾ ಏನ್ ಹೇಳುತ್ತೆ? ಲೆಕ್ಕಾಚಾರ ಏನು?
ಈ ಲೆಕ್ಕಾಚಾರವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಯತ್ನಾಳ್ ಅಂತ ಹೇಳಲಾಗ್ತಾ ಇದೆ. ಏನಪ್ಪ 3+6+30 ಅಂದ್ರೆ 3 ಜಾತಿ 6 ಜಿಲ್ಲೆ 30 ಕ್ಷೇತ್ರಗಳನ್ನ ಯತ್ನಾಳ್ ಟಾರ್ಗೆಟ್ ಮಾಡಿದ್ದಾರೆ. ಯಾವುದು ಅಂತ ನೋಡ್ತಾ ಹೋಗೋಣ. ಪಂಚಮಸಾಲಿ ಲಿಂಗಾಯತ, ಎರಡನೇದು ಕುರುಬ, ಮತ್ತೊಂದು ST ಸಮುದಾಯವೇ ಯತ್ನಾಳ್ ಅವರ ಮೇನ್ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡೋದಾದ್ರೆ ಪಂಚಮಸಾಲಿ ಅಂತ ಬಂದ್ರೆ ಇವರೇ ಪ್ರಮುಖವಾದಂತಹ ನಾಯಕ ಅಂತ ಗುರುತಿಸ್ಕೊಳ್ತಾರೆ. ST ಅಂತ ಬಂದಾಗ ಜಾರಕಿಹೊಳಿ ಅಂತಹ ಒಂದು ದೊಡ್ಡ ಶಕ್ತಿಯವರ ಬೆನ್ನಿಗಿದೆ. ಕುರುಬ, ಈ 3 ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಯತ್ನಾಳ್ ಅಂತ ಇದೀಗ ಮಾಹಿತಿಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೀದರ್, ಕಲಬುರಗಿ, ವಿಜಯಪುರ ಈ 6 ಜಿಲ್ಲೆಗಳ ಮೇಲೆ ಶಾಸಕ ಹದ್ದಿನ ಕಣ್ಣಿಟ್ಟಿದ್ದಾರಂತೆ. 6 ಜಿಲ್ಲೆಗಳಲ್ಲಿ 3 ಸಮುದಾಯಗಳದ್ದೇ ಪಾರುಪತ್ಯ. ಬರೋಬ್ಬರಿ 6 ಜಿಲ್ಲೆಗಳಿಂದ 30 ಸೀಟನ್ನ ಗೆಲ್ಲೋಕೆ ಬಿಗ್ ಪ್ಲಾನ್ ಹಾಕಿದಾರಂತೆ. ಇವರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಸೂತ್ರ ವರ್ಕ್ ಆಗುತ್ತಾ? ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ವೀರೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಒಂದು ವೇಳೆ ಈ ಅದ್ಭುತವಾದಂತಹ ಫಾರ್ಮುಲಾ 3+6+30 ಮತ್ತು ಆ ಲೆಕ್ಕಾಚಾರ ಸಮುದಾಯ ಅಂತ ತಗೊಂಡಾಗ ಹೌದು, ಕಳೆದ 3 ಎಲೆಕ್ಷನ್ ಇದೇ ಸ್ಟ್ರಾಟಜಿ ಮೇಲೆ ಗೆದ್ಕೊ ಬಂದಿರೋದು ನಮಗೆ ಗೊತ್ತಿದೆ. ಬಟ್ ಹಾಗಾದ್ರೆ ಪಕ್ಷ ಕಟ್ಟೋದು ಗ್ಯಾರಂಟಿನ? ಚಿಹ್ನೆ ಯಾವಾಗ, ಅನೌನ್ಸ್ ಯಾವಾಗ? ಈ ಮಹಾ ಸ್ಟ್ರಾಟಜಿಯ ಡೀಟೇಲ್ಸ್ನ ಕೊಡೋದಾದ್ರೆ ನಮಗೆ ಡೀಟೇಲ್ಡ್ ಆಗಿ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಯತ್ನಾಳ್ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಯತ್ನಾಳ್ ಅವರನ್ನ ಬಿಜೆಪಿ ಮತ್ತೆ ಅವರಿಗೆ ಮಣೆ ಹಾಕುವಂಥ ಸಾಧ್ಯತೆಗಳು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿನೇ ಯತ್ನಾಳ್ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದ್ದಾರೆ. ವಿಜಯದಶಮಿಯ ವೇಳೆಗೆ ನಾನು ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ತೀನಿ ಅಂತೇಳಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಯತ್ನಾಳ್ ಅವರ ಮುಂದಿರ್ತಕ್ಕಂಥ ಟಾರ್ಗೆಟ್ ಒಂದೇ ಒಂದು, ರಾಜ್ಯ ರಾಜಕಾರಣದಲ್ಲಿ ಅವರು ಕಿಂಗ್ ಮೇಕರ್ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನು ತೊಟ್ಕೊಂಡಿರುವಂಥದ್ದು. ಅದರ ಜೊತೆಗೆ ತಮ್ಮ ಶಕ್ತಿ ಏನಿದೆ ಅನ್ನೋದನ್ನ ರಾಜ್ಯ ರಾಜಕಾರಣದಲ್ಲಿ ಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೋತಾ ಇರುವಂಥದ್ದು. ಯತ್ನಾಳ್ ಅವರ ಪ್ರಮುಖವಾದಂಥ ಸ್ಟ್ರಾಟಜಿ ಒಂದೇ ಆಗಿರುವಂಥದ್ದು, 3 ಸಮುದಾಯಗಳು 6 ಜಿಲ್ಲೆ 30 ಕ್ಷೇತ್ರಗಳೇ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು. 3 ಜಾತಿಗಳು ಅಂತಂದ್ರೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈಗಾಗಲೇ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ತಾವೇ ಪ್ರಮುಖ ನಾಯಕರು ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ, ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಯತ್ನಾಳ್ ಅವರು ಲಿಂಗಾಯತ ಸಮುದಾಯವನ್ನ ಮುಂದಿಟ್ಕೊಂಡು ಅವರು ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಸಹ ಯತ್ನಾಳ್ ಬೆಂಬಲಕ್ಕೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಇರುವಂಥದ್ದು. ಹೀಗಾಗಿ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅವರ ಸಹಾಯವನ್ನು ಪಡೆದುಕೊಂಡು ST ಸಮುದಾಯಗಳ ಮತಗಳನ್ನು ಸೆಳೆಯುವ ಮೂಲಕ ಆ ಸಮುದಾಯಕ್ಕೂ ಸಹ ಟಾರ್ಗೆಟ್ ಮಾಡಲಿಕ್ಕೆ ಈಗಾಗಲೇ ಯತ್ನಾಳ್ ಅವರು ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿಯಿಂದ ದೂರ ಆಗಿರ್ತಕ್ಕಂಥ ಈಶ್ವರಪ್ಪ ಇದ್ದಾರೆ, ಅವರನ್ನು ಸಹ ಮನವೊಲಿಸಲಿಕ್ಕೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಸಹ ಹಿಂದುತ್ವದ ಆಧಾರದ ಮೇಲೆ ಸಾಕಷ್ಟು ಅವರು ಹೆಸರನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಅವರನ್ನು ಸಕ್ರಿಯ ರಾಜಕಾರಣಕ್ಕೆ ಮತ್ತೆ ಕರೆತರುವ ಮೂಲಕ ಕುರುಬ ಸಮುದಾಯವನ್ನು ಸಹ ಸೆಳೆಯಲಿಕ್ಕೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾಗಿರುವಂಥದ್ದು. ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ 3 ಜಾತಿಗಳು ಅಂದರೆ ಲಿಂಗಾಯತ ಆಗಿರ್ಬೋದು ಮತ್ತು ಕುರುಬ ಮತ್ತು ST ಸಮುದಾಯಗಳನ್ನು ಸೇರಿಸಿಕೊಂಡು 6 ಜಿಲ್ಲೆಗಳನ್ನು ಟಾರ್ಗೆಟ್ ಅನ್ನು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಯತ್ನಾಳ್ ಅವರ ಪ್ರಭಾವ ಇರತಕ್ಕಂಥ ವಿಜಯಪುರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳ ಮತ್ತು ಬಳ್ಳಾರಿ ಸೇರಿದಂತೆ ಬೀದರ್ ಭಾಗ, ಈ ಭಾಗಗಳಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವ ಇದೆ ಮತ್ತು ಅಲ್ಲಿ ಕುರುಬ ಸಮುದಾಯ ಮತ್ತು ST ಸಮುದಾಯ ಏನಾದರೂ ಬೆಂಬಲವನ್ನು ಕೊಟ್ಟರೆ, ಸಾಥನ್ನು ಕೊಟ್ಟರೆ ಆ 6 ಜಿಲ್ಲೆಗಳಲ್ಲಿ 30 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ನಾವು ಮಾಡ್ಕೋಬಹುದು ಅಂತೇಳಿ ಈಗ ಯತ್ನಾಳ್ ಅವರು ಈಗಾಗಲೇ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರುವಂಥದ್ದು. 90 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಿಕ್ಕೆ ಯತ್ನಾಳ್ ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆದರೆ 6 ಜಿಲ್ಲೆಗಳನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು 3 ಸಮುದಾಯಗಳನ್ನು ಮುಂದಿಟ್ಟುಕೊಂಡು 30 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಅವರು ಕಿಂಗ್ ಮೇಕರ್ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ಹಿಂದೆ ಇದೇ ರೀತಿಯಾದಂಥ KJP ಪಕ್ಷವನ್ನು ಕಟ್ಟಿರ್ತಕ್ಕಂಥ ಯಡಿಯೂರಪ್ಪನವರು ಸಹ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಗೆ ಬಹುದೊಡ್ಡದಾದಂಥ ಪೆಟ್ಟನ್ನು ಕೊಟ್ಟಿದ್ರು ಮತ್ತು ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ರಾಜ್ಯ ರಾಜಕಾರಣದಲ್ಲಿ ಅವರು ಪ್ರೂವ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದ ಆಧಾರವನ್ನು ಇಟ್ಟುಕೊಂಡು ಲಿಂಗಾಯತ ಸಮುದಾಯ ಮತ್ತು ST ಸಮುದಾಯ ಕುರುಬ ಸಮುದಾಯದ ಶಕ್ತಿಯನ್ನು ತೋರಿಸಲಿಕ್ಕೆ ಇದೀಗ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ವಿದ್ಯಾ, ವೆಲ್, ಧನ್ಯವಾದ ಡೀಟೇಲ್ಸ್ಗೆ. ಒಂದು ನೆನ್ಪಿಟ್ಕೊಳ್ಳಿ, ಕಿಂಗ್ ಅಲ್ಲ ಕಿಂಗ್ ಮೇಕರ್ ಆಗಾದ್ರೂ ಬದಲಾಗಲೇಬೇಕು ನಾನು ಅನ್ನುವ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಯತ್ನಾಳ್. ಕಿಂಗ್ ಮೇಕರ್ JDS ಎಲ್ಲಿ ತನಕ ಕಿಂಗ್ ಮೇಕರ್ ಆಗಿ ಅಧಿಕಾರವನ್ನು ತಗೊಂಡಿದೆ ನೋಡಿದ್ದೀವಿ. ಸೊ BJPನ ನಾನು ಗೆಲ್ತೀನೋ ಅಥವಾ ನನ್ನ ಯಾವ ರೀತಿಯಾಗಿ ನಂಬರ್ಸ್ ತಗೊಳ್ತೀನಿ ಮೈನ್ ಅಲ್ಲ,
ಬಿಜೆಪಿನ ಮುಗ್ಗರಿಸಿ ಬೀಳ್ಬೇಕು, ನಾನ್ ಕಿಂಗ್ ಮೇಕರ್ ಆಗ್ಬೇಕು, ನನ್ನಿಂದ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೇಕು, ಈ ತಂತ್ರಗಾರಿಕೆಯನ್ನ ಯತ್ನಾಳ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಪಕ್ಷ ಅನೌನ್ಸ್ ಮಾಡೋದು, ಪಕ್ಷದ ಚಿಹ್ನೆ ಏನು, ಇದಿಷ್ಟೇ ಬಾಕಿ ಇದೆ. ಯಾರೆಲ್ಲ ಜೊತೆಗೆ ಹೋಗ್ತಾರೆ, ಯತ್ನಾಳ್ ಅವರ ಪರವಾಗಿ ನಿಂತ್ಕೊಳ್ತಾರೆ, ಅವರ ಬಣ ಅವ್ರ ಜೊತೆಲೇ ಇರುತ್ತಾ, ಕಾದ್ ನೋಡೋಣ.